ಅಥ ಷೋಡಶೋಧ್ಯಾಯಃ ಖಡ್ಗಲೋಮ ಸಂಹಾರ. ಕಂಡು ಉಲ್ಕಾ ಮುಖನ ಮರಣವ ಕೆಂಡವಾದನು ಅಸಿಯಲೋಮ ಪ್ರಚಂಡತನದಿಂ ಕಾದಿನಂದಿ ಶನಿಗೆ ಬಲಿಯಾದ. ಪ್ರಚಂಡ ದೈತ್ಯ ಸೇನಾಪತಿಯಾದ ಉಲ್ಕಾಮುಖನು ಗಣಪತಿಯಿಂದ ಮರಣ ಹೊಂದಿದ ವಿಷಯ ತಿಳಿದು ಅಸಿಲೋಮನೆಂಬ ಇನ್ನೊಬ್ಬ ಸೇನಾಪತಿಯು ಕೆರಳಿ ಕೆಂಡದಂತಾದನು ಮತ್ತು ಪ್ರಚಂಡ ಪರಾಕ್ರಮದಿಂದ ರಣಭೂಮಿಗೆ ನುಗ್ಗಿ ಹೋರಾಡತೊಡಗಿದನು. ಆದರೆ ಶಿವನ ಅನುಗ್ರಹವನ್ನ ಪಡೆದ ಜಯನಂದಿಯೊಂದಿಗೆ ಹೋರಾಟ ಮಾಡುವ ಸಮಯದಲ್ಲಿ ಆತನು ನಂದೀಶನ ಪ್ರಚಂಡ ಆಯುಧಕ್ಕೆ ಬಲಿಯಾದನು ಎಂಬುದನ್ನು ಸೂಚಿಸುತ್ತಾ ಕವಿಯು ಮುಂದಿನ ಕಥಾಭಾಗವನ್ನ ಈ ರೀತಿಯಾಗಿ ವರ್ಣಿಸಿ ಹೇಳ್ತಾ ಇದ್ದಾರೆ. ಅದೇನೆಂದರೆ, ನಿಂತು ನೋಡಿದ ನಾಗರಣದಲ್ಲಿ ಕಂತುಕೊದವೋಲ್ ಶಿರವು ಪುಟಿದುದ ತಂತುರಿಪ ಬಿಸಿ ರಕುತದೋಕುಳಿ ಶಿರದ ಭಾಗದಲ್ಲಿ ಬಂತು ಮನದಲ್ಲಿ ತೀವ್ರ ಕೋಪವ ಸಂತದೋಕುಳಿಯಂತೆ ಪುಟಿದುದು ಅಂತವಿಲ್ಲದ ಶೌರ್ಯ ಕದನಕ್ಕೆ ಕ್ರೂರ ಭಾವದಲ್ಲಿ. ವಿರಾಟ್ ಸ್ವರೂಪಿಯಾದ ಗಣಪತಿಯ ಕೊಡಲಿಯ ಪೆಟ್ಟಿನಿಂದ ಉಲ್ಕಾಮುಖನ ರುಂಡವು ಮುಂಡದಿಂದ ಕಡೆಗಾಗಿ ಚೆಂಡಿನಂತೆ ಹಾರಿ ಹೋದದ್ದನ್ನು, ಉಲ್ಕಾಮುಖನ ಮುಂಡದಿಂದ ಚಿಲುಮೆಯಂತೆ ಬಿಸಿ ರಕ್ತವು ವಸಂತಕಾಲದಲ್ಲಾಡುವ ಓಕುಳಿಯಂತೆ ಸಿಡಿದದ್ದನ್ನು ಪ್ರತ್ಯಕ್ಷವಾಗಿ ಕಂಡಂತಹ ಅಸಿಲೋಮನೆಂಬ ಮಲ್ಲ ಚಕ್ರವರ್ತಿಯ ಇನ್ನೊಬ್ಬ ವೀರ ಸೇನಾಪತಿಯು ಪ್ರತ್ಯಕ್ಷ ನೋಡ್ತಾ ಇದ್ದಾನೆ. ಸ್ವಭಾವತಃ ಕ್ರೂರನಾದ ಅವನಲ್ಲಿ ಯುದ್ಧ ಮಾಡಿ ಗಣಪತಿಯನ್ನ ಗೆಲ್ಲಲೇಬೇಕು ಎಂಬ ಛಲವು ಒಡಮೂಡಿ ನಿಲ್ತಾ ಇದೆ. ಆಗ ಆತ ಏನು ಮಾಡ್ತಾನೆ ಅಂದರೆ, ಹುರಿಯಗೊಳಿಸುತ್ತಾ ಮೀಸೆ ಕ್ರೋಧದಿ ಇರಿವ ಕಣ್ಣೋಟದಲ್ಲಿ ಸಂಜ್ಞಿಸೆ ಭರದಿ ಓಡೋಡುತ್ತ ಬೆಂಬಳಿಸಿದವು ಚತುರಬಲ. ಹೊರಟವಾತನ ಸುತ್ತಮುತ್ತಲೂ ಕರಿಯುತುರಗಾದಿಗಳ ಸಂಖ್ಯೆಯ ವರರಥಂಗಳು ಛತ್ರ ಚಾಮರ ವಾದ್ಯಮೇಳಗಳು. 100 ರವಿಗಳ ಕಾಂತಿಯಿಂದಲೀ ಕಾರಮಿಂಚಿನ ರಾಶಿಯಂದದಿ ತೋರಿ ಹೊಳೆಯುತ್ತಲಿತ್ತು ಖಡ್ಗದ ಧಾರೆಕರದೊಳಗೆ. ಮಾರಿಗೌತಣ ವಾಯ್ತು ಮರಳಿದು ಶೂರ ರಕ್ಕಸರಾಳು ಕವಿದುದು ವೀರಸೇನಾಪತಿಯ ಮನಸ್ಸಿಗೆ ಹರುಷ ಸೂಚಿಸುತ್ತೆ. ಖಡ್ಗಲೋಮನೆಂಬ ಆ ದೈತ್ಯ ಸೇನಾಪತಿಯು ಸಿಟ್ಟಿನಿಂದ ಮೀಸೆ ಹುರಿಗೊಳಿಸಿದನು. ಕೊರೆಯುವ ಕಣ್ಣೋಟದಿಂದ ಅವನು ಸಂಜ್ಞೆ ಮಾಡಿದೊಡನೆಯೇ ಆತನ ವಶದಲ್ಲಿದ್ದ ಚತುರಂಗ ಬಲವೆಲ್ಲವೂ ಭರದಿಂದ ಆತನನ್ನ ಹಿಂಬಾಲಿಸಿ ಬಂದವು. ಅಸಂಖ್ಯಾತ ಆನೆಗಳು, ಕುದುರೆಗಳು, ತೇಜಸ್ವಿಯಾದ ರಥಗಳು, ಛತ್ರ ಚಾಮರ ವಾದ್ಯಮೇಳಗಳನ್ನ ಹೊಂದಿದ ಅಸಂಖ್ಯಾತ ಕಾಲಾಳುಗಳು ಆತನನ್ನ ಸುತ್ತುವರಿದು ಸಮರಾಂಗಣದತ್ತ ಹೆಜ್ಜೆ ಹಾಕತೊಡಗಿದವು. ಆ ದೈತ್ಯ ಸೇನಾಪತಿಯ ಹಸ್ತದೊಳಗಿದ್ದ ಖಡ್ಗವು 100 ಸೂರ್ಯರ ಪ್ರಕಾಶವನ್ನ ಕುಗ್ಗಿಸುವಂತದ್ದಾಗಿಯೂ ಕೋಲ್ಮಿಂಚಿನಂತೆ ಕಾಂತಿಮಯವಾಗಿಯೂ ಇತ್ತು. ಶೂರ ಸೇನಾನಿ ಉಲ್ಕಾಮುಖನ ಮರಣದಿಂದುಂಟಾದ ಭೀತಿಯನ್ನ ಅಸಿಲೋಮನೆಂಬ ರಾಕ್ಷಸನು ಸೇನಾಪತಿಯಾಗಿ ನಿವಾರಣೆ ಮಾಡಿದನು. ದೈತ್ಯ ಸೈನಿಕರಲ್ಲಿ ಹೊಸ ಹುರುಪು ಬಂದಂತಾಯಿತು. ಅವರೆಲ್ಲರೂ ಕಿಕ್ಕಿರಿದು ಕೂಡಿಕೊಂಡು ಮತ್ತೊಮ್ಮೆ ಮಾರಿಗೌತಣ ಕೊಡಲು ರಣಾಂಗಣದತ್ತ ಕರಾಳ ಛಾಯೆಯಂತೆ ಮುತ್ತತೊಡಗಿದರು. ಸೈನಿಕರ ಈ ಹುರುಪನ್ನ ಕಂಡು ಖಡ್ಗಲೋಮನಿಗೆ ಆನಂದವೋ ಆನಂದ. ಆತನು ತನ್ನ ಚತುರಂಗ ಬಲವನ್ನೆಲ್ಲ ಪ್ರೋತ್ಸಾಹದಾಯಕ ವಾಣಿಯಿಂದ ಹುರಿಗೊಳಿಸುತ್ತಾ ರಣಾಂಗಣಕ್ಕೆ ಬಂದು ನಿಲ್ತಾ ಇದ್ದಾನೆ. ಬರುವ ರಕ್ಕಸ ದಳವ ಕಾಣುತೆ ಪರಶಿವನುತ ನಗುತೆ ನಂದಿಯ ಕರೆದು ಕಳುಹಿಸು ಕಾಲನರ ಮನೆಗಖಿಳದಾನವರ. ಹರಿದುದಾಯುಷ ವಿವರ ತೀವ್ರದಿ ಕರುಣೆದೋರದೆ ದೈತ್ಯರಸುಗಳ ತರಿದು ಬಾಹೋಗೆಂದು ಶಂಕರ ನಾಗ ನೇಮಿಸಿದ. ಶೂಲಿ ತನ್ನಯ ಶಕ್ತಿ ನೀಡುತ್ತೆ ಪಾಲಿಸುವ ಸಾರೂಪ್ಯ ಪದವಿಯ ಮೇಳವಿಸಿ ಜಯನಂದಿಯನು ಹರಸಿದನು ಕಾಳಗಕ್ಕೆ. 7 ಕೋಟಿ ದಿವಿಜಗಣಗಳ ಕಾಲರಂದದ ಭೂತಗಣಗಳ ಕಾಳಗಕ್ಕೆ ಬಲವಾಗಿ ಕಳುಹಿದ ಶಿವನು ನಂದಿಂಗೆ. ಏಳಿ ಹರಹರ ಎನುತ ಗರ್ಜಿಸಿ ಸಾಲು ಸಾಲಲಿ ರಥಗಳೋಡಿಸಿ ವೇಳೆಗಳೆಯದೆ ಬಂದರಾಗಳೆ ದೈತ್ಯ ಸಮ್ಮುಖಕ್ಕೆ. ಕಾಲಹರವರ ರೂಪ ಕಾಣುತ್ತೆ ಕಾಲಪಾಶಕ್ಕೆ ಬಿದ್ದ ರಕ್ಕಸ ಗೇಲಿಗೈದನು ಶಿವನೆ ನೀನೇ ಬಂದೆಯಾ ಎಂದು. ಎಲವೋ ಮೂಢನೆ ಕೇಳು ಶಿವಪದ ನಳಿಕ ಸೇವಕ ನಂದಿನಾನಿಹೆ ಕೊಲುವದೋಸುಗ ಬಂದ ನಿಜಯಮರಾಯನಾನಹುದು. ಶುಲಭವಾಗುವುದು ಶಿವನ ಭಕುತಗೆ ಗೆಲುವು ಕಲಹವ ಬಿಟ್ಟು ಶಂಕರ ಶುಲಭ ನಾಮವ ಜಪಿಸಿ ದುರಹಂಕಾರ ಕಳೆಯಂದ. ಜೀವವೆಂಬುದು ಮಾಯೆ ಚೇತನ ವೀವನಾಥನೇ ನಿಜದಿ ಶಂಕರ ಹೇವ ಬೇಡಲೋ ಮೂರ್ಖ ಶರಣ ಗೆಲವೋ ಶಿವಪದಕ್ಕೆ. ಕಾವ ಕರುಣೆಯ ತೋರ್ಪ ಸುರರಂ ಭಾವನೆಯ ಕೈಗೊಂಬ ಶಂಭುವ ಪಾವನಾತ್ಮಕ ಶಿವನ ನಾಮವ ಭಜಿಸು ನೀನೆಂದ. ಖಡ್ಗಲೋಮನು ಈ ಪ್ರಕಾರವಾಗಿ ಆರ್ಭಟಿಸುತ್ತಾ ರಣರಂಗಕ್ಕೆ ಬರುತ್ತಿರುವುದನ್ನು ಗಮನಿಸಿದ ಶಿವನು ಕುಲುಕುಲು ನಗ್ತಾನೆ ಮತ್ತು ತನ್ನ ಗಣಗಳಲ್ಲಿ ಶ್ರೇಷ್ಠನಾದಂತಹ ನಂದೀಶ್ವರನನ್ನ ಕರೆದು ಈ ರೀತಿಯಾಗಿ ಅಪ್ಪಣೆ ಮಾಡ್ತಾನೆ. ಎಲ್ಲೋ ನಂದೀಶ, ಈಗ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿರುವ ಎಲ್ಲ ರಾಕ್ಷಸರ ಆಯುಷ್ಯವೂ ಮುಗಿದು ಹೋಗಿದೆ. ಆದ ಕಾರಣ
ಖಡ್ಗಲೋಮ ಸಹಿತವಾಗಿ ಸಕಲ ದೈತ್ಯರನ್ನು ಯಮಪುರಿಗೆ ಕಳಿಸುವ ಆಲೋಚನೆ ಮಾಡು. ಕರುಣೆ ಕಕ್ಕುಲಾತಿಗಳಿಲ್ಲದೆ ಈ ಎಲ್ಲ ದೈತ್ಯಾಧಮರ ಶಿರಗಳನ್ನ ತರಿದು ಅವರನ್ನ ಸಂಹರಿಸಿ ಬಾ. ಹೀಗೆಂದು ಅಪ್ಪಣೆ ಮಾಡಿ ಪರಮಾತ್ಮನು ತನ್ನ ದಿವ್ಯವಾದ ಶಕ್ತಿ ಹಾಗೂ ಸಾರೂಪ್ಯ ಪದವಿಗಳನ್ನ ನೀಡಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆಗ ಜಯನಂದಿಯು ತಥಾಸ್ತು ಎಂದು ಭಕ್ತಿಯಿಂದ ನಮಸ್ಕಾರ ಮಾಡುತ್ತಿದ್ದಂತೆಯೇ ಶಿವನಲ್ಲಿಯ ಶಕ್ತಿ ಸಾರೂಪ್ಯತೆಗಳು ಭಕ್ತನಾದ ನಂದಿಯಲ್ಲಿ ಪ್ರಕಟವಾಗ್ತಾ ಇವೆ. ಪಂಚಮುಖ, ದಶಬಾಹು, ತ್ರಿನೇತ್ರಗಳಿಂದಲೂ ಭಸ್ಮ, ರುದ್ರಾಕ್ಷಿ, ಗಜಚರ್ಮಾಂಬರಗಳಿಂದಲೂ ಅರ್ಧಚಂದ್ರಾಕೃತಿಯ ಕಿರೀಟದಿಂದಲೂ ಪರಿಶೋಭಿಸುತ್ತಿರುವಂತಹ ನಂದಿಯು ತಾನೇ ಶಿವನಾಗಿ ಕಂಗೊಳಿಸ್ತಾ ಇದ್ದಾನೆ ಮತ್ತು ತನ್ನ ಸ್ವಾಮಿಯ ಅಪ್ಪಣೆಯನ್ನ ಪಾಲಿಸುವುದಕ್ಕಾಗಿ ರಣಭೂಮಿಯತ್ತ ವೀರಾವೇಶದಿಂದ ಹೊರಡ್ತಾ ಇದ್ದಾನೆ. ವಾದ್ಯಮೇಳ ಜಯ ಜಯಕಾರಗಳೊಂದಿಗೆ ಗಂಭೀರವಾಗಿ ಸಾಗಿರುವ ಜಯನಂದಿಗೆ ಬೆಂಬಲಿಗನಾಗುವುದಕ್ಕಾಗಿ ಶಿವನು ಸಕಲ ದೇವಗಣಗಳನ್ನು, ಕಾಲರುದ್ರರಂತಿರುವ 7 ಕೋಟಿ ಭೂತಗಣಗಳನ್ನು ಕಳಿಸಿಕೊಡ್ತಾ ಇದ್ದಾನೆ. ಹರ ಹರ ಮಹಾದೇವ ಎಂಬ ವೀರ ಘೋಷಣೆಗೈಯುತ್ತಾ ರಣಭೂಮಿಯತ್ತ ಸಾಗಿ ಬರುತ್ತಿರುವ ಅಪಾರವಾದ ದಂಡನ್ನ ಕಂಡು ಸ್ವಭಾವತಃ ಶೂರನಾದ ಕುಂತಲೋಮನ ಭುಜಗಳು ಸ್ಫುರಣಗೊಳ್ತಾ ಇವೆ. ಶಿವನ ಸಾರೂಪ್ಯತೆಯನ್ನೇ ಪಡೆದ ನಂದಿಯು ಬೆಳ್ಳಿಯ ರಥದಲ್ಲಿ ಬರುತ್ತಿರುವುದನ್ನ ಕಂಡಾಕ್ಷಣಕ್ಕೆ ಶಿವನೇ ನನ್ನೊಂದಿಗೆ ಯುದ್ಧ ಮಾಡಲು ರಣಭೂಮಿಗೆ ಬಂದ ಎಂದು ಭ್ರಮಿಸಿಕೊಳ್ತಾ ಇದ್ದಾನೆ ಮತ್ತು ಕಾಲನ ಬಲೆಯಲ್ಲಿಯೇ ಬಿದ್ದೆನೇನೋ ಎಂಬಂತೆ ಗಾಬರಿಗೊಂಡಿದ್ದರೂ ಅದನ್ನ ತೋರಗೊಡದೆ ಶಿವಸ್ವರೂಪಿಯಾದ ನಂದಿಯನ್ನ ಕುರಿತು ಪರಮಾತ್ಮ, ಯುದ್ಧದಲ್ಲಿ ನನ್ನನ್ನ ಸೋಲಿಸುವುದಕ್ಕಾಗಿ ಕೊನೆಗೂ ನೀನೇ ರಣಭೂಮಿಯವರೆಗೂ ನಡೆದು ಬರಬೇಕಾಯಿತಲ್ಲವೇ, ಶಹಬ್ಬಾಷ್ ಎಂದು ಗಹಗಹಿಸಿ ನಗುತ್ತಾ ತನ್ನ ಬೆನ್ನನ್ನು ತಾನೇ ಚಪ್ಪರಿಸಿಕೊಂಡು ಅಪಹಾಸ್ಯ ಮಾಡ್ತಾನೆ. ಆಗ ಜಯನಂದಿ ಹೇಳ್ತಾನೆ, ಎಲೋ ಮೂಢ, ನೀನು ತಪ್ಪು ತಿಳಿದುಕೊಂಡಿದ್ದಿ. ನಾನು ಶಿವನಲ್ಲ, ಶಿವಸ್ವರೂಪವನ್ನ ಹೊಂದಿದ ಆತನ ಪಾದಕಮಲಗಳ ಸೇವಕನಾದ ನಂದೀಶ್ವರನಾಗಿದ್ದೇನೆ. ಆ ಪರಶಿವನ ಅನುಜ್ಞೆಯ ಮೇರೆಗೆ ನಿನ್ನನ್ನ ಕೊಲ್ಲುವುದಕ್ಕಾಗಿ ಬಂದ ಪ್ರತ್ಯಕ್ಷ ಯಮರಾಜನೇ ನಾನೆಂದು ಭಾವಿಸಿಕೋ. ಶಿವಭಕ್ತರಿಗೆ ಸಮರದಲ್ಲಿ ಜಯವೆಂಬುದು ಶತಸಿದ್ಧವಾದ ಮಾತಾಗಿದೆ. ಆದ ಕಾರಣ ಶಿವನೊಂದಿಗೆ ಕಲಹ ಮಾಡುವುದನ್ನ ಪರಿತ್ಯಜಿಸಿ ಆತನ ಪಾದಕಮಲಗಳಿಗೆ ಶರಣಾಗತನಾಗು. ಯಾಕೆಂದರೆ ಈ ಜೀವವೆಂಬುದು ಮಾಯಾಸ್ವರೂಪದಿಂದುಂಟಾದ ಭ್ರಮೆಯಾಗಿದೆ. ಇದಕ್ಕೆ ನಿಜವಾದ ಚೈತನ್ಯವಿತ್ತು ಉದ್ಧರಿಸಬೇಕಾದವನು ಆ ಪರಮಾತ್ಮನಾದ ಶಂಕರನೇ ಆಗಿದ್ದಾನೆ. ಆದ ಕಾರಣ ಎಲೋ ಮೂಢ, ಶಿವನೊಂದಿಗೆ ಯಾವ ಕಾಲಕ್ಕೂ ಬಲಪರೀಕ್ಷೆಗೆ ಅವಕಾಶ ಕೊಡಬೇಡ. ಆತನ ಪಾದಕಮಲಗಳಿಗೆ ಶರಣು ಹೋದದ್ದಾದರೆ ನೀನೆಂಥ ತಪ್ಪು ಮಾಡಿದ್ದರೂ ಸಹಿತ ಉದಾರ ಹೃದಯದ ಆ ನನ್ನ ಸ್ವಾಮಿ ನಿನ್ನನ್ನ ಕ್ಷಮಿಸಿ ಉದ್ಧಾರ ಮಾಡ್ತಾನೆ. ಸುರಪೂಜಿತನಾದ ಆ ಪರಮಾತ್ಮ ಮಹಾದಯಾಸಾಗರನಾಗಿದ್ದಾನೆ. ಅದಕ್ಕಾಗಿ ಪರಮ ಪವಿತ್ರವಾದ ಶಿವನಾಮವನ್ನ ಆರಾಧಿಸಿ ಉದ್ಧಾರನಾಗು ಅಂತ ಜಯನಂದಿಯು ಆ ರಾಕ್ಷಸ ಸೇನಾಪತಿಯಾದ ಕುಂತಲೋಮನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಪೇಳದಿರು ಮುಂದೊಂದು ಸಬುದವ ತಾಳಲಾರೆನು ವೈರಿಸ್ತುತಿಯನು, ಖೂಳನೆ ಈ ಜಗಕ್ಕೆ ಮಲ್ಲನೆ ಪ್ರಭುವರಾಗಿಹನು. ಗಾಳಿ ಬೆಳಕುಗಳೀವರ ವಿಶಶಿ ವೇಳೆ ವೇಳೆಗೆ ಸುರಿವ ವರುಣನು, ಕಾಲನೈರುತ ಅಗ್ನಿಭೂಮ್ಯಾಕಾಶ ಮೊದಲಾಗಿ ಆಳಿನಂದದಿ ಸೇವೆ ಸಲ್ಲಿಸುತ್ತಾ ಊಳಿಗವಗೈಯುವರು ಅವನಲ್ಲಿ, ಮೇಲು ಚಕ್ರಾಧಿಪನ ಮರೆತನ್ಯರನು ಪೊಗಳುವುದೇ. ಗಾಳಿಗುದ್ದುವ ಮಾತ ನಿಲ್ಲಿಸು ಹೇಳು ಮಲ್ಲನೆ ಮೇಲು ಎನ್ನುತ್ತ, ತಾಳಿ ಹರುಷನ ನೀವನಾದರೆ ಸಕಲ ಸೌಭಾಗ್ಯ. ಕೂಳು ನೀರುಗಳಿರದೆ ಪಸಿವಲಿ ಕಾಲಕೂಟವ ಮೆಂದು ಮನೆ ಮನೆ ಸಾಲು ಭಿಕ್ಷೆಯ ಬೇಡ್ವಹರ ತಾನೇನು ಕೊಡಬಲ್ಲ. ಮೇಲು ವಸ್ತ್ರಗಳಿರದೆ ಗಜಜಿನ ವಾಲಿಸುತ್ತುತೆ ಪ್ರೇತ ಭಸ್ಮವ ಲೀಲೆಯಿಂಬಳಿದವನ ಹುಚ್ಚನ ಬೇಡುವವರುಂಟೆ. ಎತ್ತಬೇಕತ್ತತ್ತ ಹರನನು ಹೊತ್ತು ತಿರುಗುವ ಎತ್ತು ನೀನಿಹೆ, ಕತ್ತಿ ವಿದ್ಯೆಯ ಆಳ ತಿಳಿಯದು ಹೋಗು ಹಿಂತಿರುಗಿ. ಕೃತ್ತಿವಾಸನ ಕಳಿಸು ಕದನಕ್ಕೆ ಹೊತ್ತು ಒಯ್ಯುವೆನವನ ಬಂಧಿಸಿ, ಸತ್ತ ಹುಲ್ಲನು ತಿಂದು ಸೆಣಸುವ ಪಶುವಿನೊಡನೇನು. ಎಂದು ಹೀನ ಮಾನ ನುಡಿಯಲು ಬಂದಿತೈ ನಂದಿಂಗೆ ಕೋಪವು, ಸಂದ ಸರಿಬಲರೊಡನೆ ಸೌಮ್ಯದ ಮಾತು ಕಲಿಯಂದ. ಹಂದಿ ಜನ್ಮವ ಪಡೆವನಾತನು ಮುಂದಿನ ಜನು ಮೊದಲಿಸು ಜನರ, ನಿಂದೆಗೈದವನೆಂದು ಸಾರಿದ ನೀತಿ ತಿಳಿಯಂದ. ಓತಪ್ರೋತದಿ ಗೈದ ಬೋಧನೆ ಸೋತು ಹೋಯಿತು ಖಲನ ಎದುರಲಿ, ಆತು ನೀರೆರದಂತೆ ಘೋರ್ಪಾಷಾಣ ಮೂರ್ತಿಂಗೆ. ಮಾತು ಬೇಡಿನ್ನೆಲವೋ ದೈತ್ಯನೇ ಜೋತು ಬಿದ್ದಿಹ ಹೆದೆಯ ನೀರಿಸು, ಆತು ಬಂದಿದೆ ಮರಣ ನಿನಗದ ಬಿಡಿಸುವವರಾರು. ಮಣಿಸಿಧನು ಬೆವರಿಂದ ಸೂತ್ರವ ತಣಿಸಿ ಕೋಲ್ಗಳ ಬೆಸೆಸಿ ಸಾಸಿರ, ಕಣೆಗಳಂ ಬಿಸುಟಿದನು ಕೋಲ್ಮಿಂಚೊಡೆದ ತೆರದಂತೆ. ಕುಣಿಯಿತ ರಭಸಕ್ಕೆ ಧರಣಿಯು ಧಣಣ ಎಂದುದು ಬಾನಿನಂಗಣ, ಮಣಿದು ಜರಿದವು ಭುವಿಗೆ ತಾರೆಗಳೊಡೆದು ಪುಡಿಯಾಗಿ. ಆದರೆ ರಾಕ್ಷಸನಾದ ಕುಂತಲೋಮನಿಗೆ
ನಂದೀಶನ ಹಿತೋಪದೇಶ ಸರಿಬೀಳುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಶಿವನ ಬಗ್ಗೆ ಅವನಲ್ಲಿ ಇನ್ನೂ ಹೆಚ್ಚಿನ ರೋಷ ಉಕ್ತಾ ಇದೆ. ಅದಕ್ಕಾಗಿ ಅವನು ನಂದೀಶನಿಗೆ ಕೆರಳಿ ಹೇಳ್ತಾನೆ, ಪೇಳದಿರು ಮುಂದೊಂದು ಸಬುದವ ತಾಳಲಾರೆನು ವೈರಿಸ್ತುತಿಯನು. ಅಂದ್ರೆ, ಎಲ್ಲೋ ನಂದೀಶ, ಇನ್ನು ಮುಂದೆ ಶಿವನ ಬಗ್ಗೆ ಒಂದು ಚಕಾರ ಶಬ್ದ ಕೂಡ ಎತ್ತಕೂಡದು. ಶಿವನಂಥ ವೈರಿಯನ್ನ ಸ್ತುತಿಸುವುದನ್ನ ನಾನು ಕಿವಿಯಿಂದ ಕೇಳಲಾರೆ. ಎಲ್ಲೋ ಪಶುವೆ, ಈ ಜಗತ್ತಿಗೆ ಮಲ್ಲ ಚಕ್ರವರ್ತಿಯೇ ಮಹಾಪ್ರಭುವಾಗಿದ್ದಾನೆ. ವಾಯುದೇವ, ಬಿಸಿಲು ಬೆಳದಿಂಗಳನ್ನೀವ ಸೂರ್ಯಚಂದ್ರರು, ಕಾಲಕಾಲದಲ್ಲಿ ಸುರಿದು ಭೂಮಿಯನ್ನ ಸಂತೃಪ್ತಿಗೊಳಿಸುವ ಮಳೆರಾಯ, ಯಮ, ನೈಋತ್ಯ, ಅಗ್ನಿ, ಭೂಮಿ, ಆಕಾಶ ಮೊದಲ್ಗೊಂಡು ದಶದಿಕ್ಪಾಲಕರು ಆ ನಮ್ಮ ಚಕ್ರವರ್ತಿಯಲ್ಲಿ ಆಳಿನೋಪಾದಿಯಲ್ಲಿ ದುಡಿಯುತ್ತಾ ಜೀತ ಮಾಡುತ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಸರ್ವಶ್ರೇಷ್ಠನಾದ ಮಲ್ಲಪ್ರಭುವನ್ನ ಬಿಟ್ಟು ಅನ್ಯರನ್ನ ಆರಾಧಿಸುವುದಕ್ಕೆ ನನಗೆ ತಲೆ ಕೆಟ್ಟಿದೆಯೇ? ಆ ನಿನ್ನ ಪ್ರಭುವಾದ ಶಿವನಿಗೆ ಹೊತ್ತೊತ್ತಿಗೆ ಕೂಳು ನೀರುಗಳು ಸಿಗದೇ ಇದ್ದದ್ದರಿಂದ ಆತನು ಹಸಿವೆಯಿಂದ ಕಾಲಕೂಟ ವಿಷವನ್ನೇ ಬಕ್ಕರಿಸಿದವನು. ಆದರೂ ಅವನ ದಾಹ ಕಡಿಮೆಯಾಗದ್ದರಿಂದ ಬ್ರಹ್ಮಕಪಾಲವನ್ನೇ ಭಿಕ್ಷಾಪಾತ್ರೆಯನ್ನಾಗಿ ಮಾಡಿಕೊಂಡು ಮನೆ ಮನೆಗಳಿಗೆ ಭಿಕ್ಷೆಗೆ ಹೋಗ್ತಾ ಇದ್ದಾನೆ. ಇಂಥ ದರಿದ್ರ ಶಿವನು ತನಗೇ ಇಲ್ಲದಾಗ ಭಕ್ತರಿಗೆ ಇನ್ನೇನು ಕೈ ಎತ್ತಿ ಕೊಡಬಲ್ಲ? ಉಡುವುದಕ್ಕೆ ವಸ್ತ್ರಾದಿಗಳ ಅಲಂಕಾರವಿಲ್ಲದೆ ಆನೆಯ ಚರ್ಮವನ್ನ ನಡುವಿಗೆ ಸುತ್ತಿಕೊಂಡು ಮೇಲು ವಸ್ತ್ರಗಳಿರದೆ ಮೈತುಂಬಾ ಹುಚ್ಚನೋಪಾದಿಯಲ್ಲಿ ಹೆಣಸುಟ್ಟ ಬೂದಿಯನ್ನ ಬಳಿದುಕೊಂಡು ಸ್ಮಶಾನವಾಸಿಯಾಗಿ ತಿರುಗುತ್ತಿರುವ ಹುಚ್ಚ ಶಂಕರನನ್ನ ಬೇಡುವವರಾರು ಯಾರು? ಅಂಥ ಅರೆ ಹುಚ್ಚನಾದ ಶಿವನನ್ನ ಎತ್ತಬೇಕತ್ತ ಹೊತ್ತುಕೊಂಡೊಯ್ಯುವ ಮುದಿ ಎತ್ತು ನೀನು. ಶಾಸ್ತ್ರವಿದ್ಯೆಯ ಆಳವನ್ನ ಅರಿಯದವನಾಗಿರುವಿ. ನೀನೀಗ ಹಿಂದಿರುಗಿ ಹೋಗು. ಆ ಕೃತ್ತಿವಾಸನಾದ ಶಿವನನ್ನೇ ಯುದ್ಧಕ್ಕೆ ಕಳಿಸು. ನಾನು ಅವನನ್ನ ಸಮರದಲ್ಲಿ ಸೋಲಿಸಿ ನನ್ನ ದೊರೆಯಾದ ಮಲ್ಲಪ್ರಭುವಿನಲ್ಲಿಗೆ ಅವನನ್ನ ಹೊತ್ತುಕೊಂಡು ಹೋಗುತ್ತೇನೆ. ಸತ್ತ ಹುಲ್ಲನ್ನು ತಿಂದು ಹೋರಾಡುವೆನೆಂದು ಬರುವ ನಿನ್ನಂತಹ ಪಶುವಿನ ಗೊಡವೆ ನನಗೇನು ಎಂದು ನಂದಿಯನ್ನು ಶಿವನನ್ನು ಅಪಹಾಸ್ಯ ಮಾಡಿ ನಕ್ಕನು. ಶಿವನಿಂದೆಯನ್ನ ಕೇಳಿ ನಂದಿಗೆ ವಿಪರೀತ ಕೋಪ ಉಂಟಾಯಿತು. ಆದರೂ ಸಮಾಧಾನ ತಂದುಕೊಂಡು ಖಡ್ಗಲೋಮನನ್ನ ಕುರಿತು, ಎಲೈ ವೀರಪುರುಷನೇ, ಸಮರ ಸಿದ್ಧತೆಯಲ್ಲಿ ರಣಾಂಗಣಕ್ಕೆ ಬಂದ ಸರಿಬಲರೊಡನೆ ಮೊದಲು ಗೌರವದಿಂದ ಮಾತನಾಡುವುದನ್ನ ಕಲಿತುಕೋ. ಸುಜನರನ್ನ ವ್ಯರ್ಥವಾಗಿ ನಿಂದೆಯಾಡಿಸಿದವನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುವನೆಂಬ ನೀತಿ ವಚನವನ್ನ ನೀನು ಅರಿತಿಲ್ಲವೇ ಎಂದು ಪ್ರಶ್ನೆ ಮಾಡಿದನು. ಏನು ಹೇಳಿದರೇನು? ನಂದೀಶ್ವರನ ಸದ್ಬೋಧೆಯು ಆ ದುಷ್ಟ ರಾಕ್ಷಸನ ಮೈಗೆ ತಾಗಲಿಲ್ಲ. ಬೋರ್ಗಲ್ಲ ಮೇಲೆ ನೀರೆರದಂತೆ ಅವೆಲ್ಲ ವ್ಯರ್ಥವಾಗಿ ಹೋದವು. ಆಗ ನಂದಿಯು ಉಪದೇಶ ಮಾಡುವುದನ್ನ ನಿಲ್ಲಿಸಿದನು ಮತ್ತು ಆ ದೈತ್ಯನನ್ನ ಕುರಿತು, ಎಲೋ ಕುಂತಲೋಮ, ನಿನಗಿನ್ನು ನೀತಿ ಹೇಳಿ ಉಪಯೋಗವಿಲ್ಲ. ತೊಗಲು ಬಾವುಲಿಯಂತೆ ಬಗಲಲ್ಲಿ ಜೋತು ಬಿದ್ದಿರುವ ಆ ನಿನ್ನ ದರಿದ್ರ ಧನುಸ್ಸನ್ನೆತ್ತಿಕೋ. ನಿನಗೆ ಮರಣವೇ ತುಂಬಿ ಬಂದಿದೆ ಎಂದಾಗ ಅದನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ನುಡಿಯುತ್ತಾ ತನ್ನ ಧನುಸ್ಸನ್ನೆತ್ತಿಕೊಂಡು ತನ್ನ ಹಣೆಯ ಬೆವರಿನಿಂದ ಧನುಸ್ಸಿನ ಸೂತ್ರವನ್ನ ತಣಿಸಿ ಏಕಕಾಲಕ್ಕೆ ಸಹಸ್ರ ಬಾಣಗಳನ್ನ ಹೆದೆಗೆ ಹೂಡಿ ಕೋಲ್ಮಿಂಚಿನಂತೆ ಖಡ್ಗಲೋಮನ ಮೇಲೆ ಪ್ರಯೋಗ ಮಾಡಿದನು. ಅಬ್ಬಾ, ಜಯನಂದಿಯ ಆ ಪರಾಕ್ರಮವನ್ನ ವರ್ಣಿಸುವವರಾರು? ಆತನು ಗೈದ ಆರ್ಭಟಕ್ಕೆ ಭೂಮಿಯು ಗದಗದನೆ ನಡುಗಿ ಹೋಯಿತು. ಭೂಕಂಪ ಉಂಟಾಯಿತು. ಆಕಾಶದಲ್ಲಿ ಧಣಾರ್ ಎಂಬ ಘೋರ ಶಬ್ದವು ಕೇಳಿಬಂದಿತು. ಆಕಾಶದಲ್ಲಿದ್ದ ಅಸಂಖ್ಯಾತವಾದ ನಕ್ಷತ್ರಗಳು ತಮ್ಮಿಂದ ತಾವೇ ಉರಿದು ಜರಿದು ನೆಲಕ್ಕೆ ಬಿದ್ದವು. ಧೃತಿಯ ಗೆಡದಲೇ ಕುಂತಲೋಮನು ಹತಿಸಿದನು ತಾ ಪರಿಘ ತಿರುಗಿಸಿ ಪತನಗೊಂಡುದ ನೋಡಿ ನಕ್ಕನು ಸಾಸಿರಂಬುಗಳು. ಕತತ ಕುದಿದುದು ರಕುತ ರಕ್ಕಸ ನತಿ ತ್ವರದಿ ಮೇಲೆತ್ತಿ ಸಬಳವ ನತಿ ಭಯಂಕರವಾಗಿ ತೂರಿದ ಕ್ರೂರತನದಿಂದ. ಜಿಗಿದು ಕಡಿದನು ನಂದಿ ಸಬಲವ ಮಿಗಿಲು ಶೂಲ ಯುಧದ ಅಲಗಲಿ ತೆಗೆದು ಧನು ಮೀಂಟಿದನು ಭೀಕರ ಸರ್ಪಬಾಣವನು. ಬಗೆಯ ಬಣ್ಣದ ಹೊಗೆಯ ಕಾರುತ ಬಗಿದು ಎದೆ ಬೆನ್ನಲ್ಲಿ ಹಾದರು ಸೊಗದಿ ಕಾದಾಡುತ್ತ ಖಡ್ಗದಿ ಸಾರಥಿಯ ಕಡಿದ. ಕೊಲುವ ಬಗೆ ಹೇಗೆಂದು ಚಿಂತಿಸಿ ಖಲಹರನ ನೆನೆಯಲ್ಕೆ ನಂದಿಯು ಉಲಿಯಿತ ನಭ ಅಮೃತವಿದೆ ರಾಕ್ಷಸನ ಎದೆಯೊಳಗೆ. ಸುಲಿದು ಅಗ್ನ್ಯಾಸ್ತ್ರದಲ್ಲಿ ಒಣಗಿಸು ಚಲಿಪುದಾಗಲೇ ಪ್ರಾಣ ಪಕ್ಷಿಯು ನಿಲದೆ ಓಡುವ ನಾಗದೈತ್ಯ ಧಮನು ಯಮಪುರಿಗೆ. ಎಂದು ಸಾರಿದ ನಭದ ವಾಕ್ಯವ ನಿಂದು ಆಲಿಸಿ ನವಿನ ಸಾರಥಿ ತಂದು ರಥವೇರಿದನು ನಂದಿಯು ಭವ್ಯ ಸಂಭ್ರಮದಿ. ಹೊಂದಿಸುತ್ತ ಅಗ್ನ್ಯಾಸ್ತ್ರಧನುವಿಗೆ ನಿಂದು ಹೊಡೆದನು ರೋಷದಿಂದಲಿ ಬಂದಿತೈ ಅಗ್ನ್ಯಾಸ್ತ್ರ ಕುಂತದ ಲೋಮಗೆದುರಾಗಿ. ಖಳನು ವರುಣಾಸ್ತ್ರವನು ಹೂಡಲು ಹೊಳೆಯದಾಯಿತು ಸೂತ್ರಮಂತ್ರವು ಇಳಿಯಿತಾಗಲೇ ಅಗ್ನಿ ಅಸ್ತ್ರವು ಅಸುರನುರದೊಳಗೆ. ಮಳೆಯ ನೀರಿಳಿದಂತೆ ತಟತಟ ಇಳಿದು ಸೋರಿತು ಭುವಿಗೆ ಅಗ್ನಿಯು ತಿಳಿದು ನಿಶ್ಶೇಷವನುಗೊಳಿಸಿದ ವಾಯು ಸಹಿತಾಗಿ.
ಸುಧೆಯು ತೀರಲು ವಸುಧೆಯೊಳಗುರುಳಿದನು ಕಣ್ಣಾಲಿಗಳ ಕಿಸಿಸುತ ಮುದದಿ ಯಮಪಾಶದಲ್ಲಿ ಸೆಳೆದನು ಅಸುರನಸುವನ್ನು ವಧೆಯಗೊಳ್ಳಲು ಕುಂತಲೋಮನು ಬೆದರಿತ ಅರಿಸೇನೆ ಭಯದಲ್ಲಿ ಚದುರಿ ಓಡಿತು ದಿಕ್ಕು ದಿಕ್ಕಲಿ ಗಾಳಿಪಟದಂತೆ ಹಿಡಿದು ಹೊಡೆದವು ಸುರರ ಸೇನಾ ಪಡೆಗಳೆಲ್ಲವೂ ಮುತ್ತಿ ಮುಸುಕುತ ಜಡಿದು ಕೆಡಹಿದ ರಮಮ ಆರಣ ಭೀತಿಮಯವಾಯಿತು ಕಡಿದ ಕೈಕಾಲ್ ರುಂಡರಥಗಳು ಉಡಿದ ಸೊಂಡಿಲ ದಾನೆ ಘೀಳಿಡು ತಡವಿಡದೆ ಸಾಗಿದವು ರಕುತದ ಘೋರ ನದಿಗಳೊಳು ಸುರರು ಹೂಮಳೆ ಗರೆದು ನಂದಿಗೆ ಹರಸಿದರು ವಕ್ಕೋರಲಿನಿಂದಲಿ ಹರನ ರೂಪಿಗೆ ಜಯದ ಮೂರ್ತಿಗೆ ಜಯ ಜಯ ಎನ್ನುತ್ತ ಭರದಿ ಶಿವನಪ್ಪಿದನು ಬಸವನ ಉರದಿ ಪ್ರೀತ್ಯ ದರಗಳೆಂದಲಿ ಜರಿದು ಜಯ ಜಯವೆನುತ ಮಣಿದನು ನಂದಿ ಶಿವನಿಂಗೆ. ನಂದೀಶನ ಬಾಣಗಳಿಗೆ ಪ್ರತ್ಯುತ್ತರವಾಗಿ ಕುಂತಲೋಮನು ತನ್ನ ಆಯುಧವನ್ನ ತಿರುಗಿಸುತ್ತಾ ಹೂಡಿದ ಸಹಸ್ರ ಬಾಣಗಳನ್ನ ನೆಲಕ್ಕುರುಳಿಸಿ ನಗುತ್ತಾನೆ. ಕುಂತಲೋಮನ ರಕ್ತವು ಕತಕತನೆ ಕುದಿಯುತ್ತದೆ. ಆತನು ಭರ್ಚಿಯೊಂದನ್ನೆತ್ತಿಕೊಂಡು ಕ್ರೂರತನದಿಂದ ಭಯಂಕರವಾಗಿ ನಂದೀಶನತ್ತ ಪ್ರಹಾರ ಮಾಡ್ತಾ ಇದ್ದಾನೆ. ಅದಕ್ಕುತ್ತರವಾಗಿ ನಂದೀಶನು ಜಿಗಿದು ಭರ್ಚಿಯನ್ನ ಕಡಿದು ಅಸುರನತ್ತ ಭೀಕರವಾದ ಸರ್ಪಬಾಣವನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಸರ್ಪಬಾಣವು ಬಗೆ ಬಗೆಯ ಬಣ್ಣಗಳಿಂದ ಹೊಗೆಯನ್ನ ಕಾರುತ್ತಾ ಕುಂತಲೋಮನ ಎದೆಯನ್ನ ಬಗಿದು ಬೆನ್ನಲ್ಲಿ ಹಾಯ್ದು ಅವನನ್ನ ಘಾಸಿಗೊಳಿಸುತ್ತದೆ. ಅಷ್ಟಾದರೂ ಕುಂತಲೋಮನು ಧೃತಿಗೆಡದೆ ಹೋರಾಡುತ್ತಾ ಖಡ್ಗದಿಂದ ನಂದೀಶನ ಸಾರಥಿಯನ್ನ ಕಡಿದು ಹಾಕುತ್ತಾನೆ. ಕುಂತಲೋಮನನ್ನ ಕೊಲ್ಲುವ ಬಗೆಯನ್ನ ಕಾಣದೆ ನಂದೀಶನು ಶಿವನ ಪ್ರಾರ್ಥನೆಯನ್ನ ಮಾಡಿದಾಗ ರಾಕ್ಷಸನ ಎದೆಯಲ್ಲಿ ಅಮೃತವಿರುವುದಾಗಿಯೂ ಅಗ್ನ್ಯಾಸ್ತ್ರವನ್ನ ಪ್ರಯೋಗಿಸಿ ಅಮೃತವನ್ನ ಒಣಗಿಸಿದರೆ ಮಾತ್ರ ಕುಂತಲೋಮನ ಪ್ರಾಣಪಕ್ಷಿಯು ಹಾರಿ ಹೋಗಿ ಆತ ಯಮಪುರಿಗೆ ಓಡಿ ಹೋಗುತ್ತಾನೆ ಎಂಬ ಆಕಾಶವಾಣಿಯಾಯಿತು. ಆಕಾಶವಾಣಿಯನ್ನ ಸಾವಧಾನ ಚಿತ್ತದಿಂದ ನಿಂತು ಕೇಳಿದ ನಂದೀಶನು ಮತ್ತೊಬ್ಬ ಸಮರ್ಥ ಸಾರಥಿಯೊಂದಿಗೆ ಭವ್ಯ ಸಂಭ್ರಮದಿಂದ ರಥವನ್ನೇರಿದನು ಮತ್ತು ರೋಷದಿಂದ ಅಗ್ನ್ಯಾಸ್ತ್ರವನ್ನ ಧನುವಿಗೆ ಹೂಡಿ ಹೊಡೆದನು. ಪ್ರತಿಯಾಗಿ ಕುಂತಲೋಮನು ವರುಣಾಸ್ತ್ರವನ್ನ ಹೂಡಬೇಕೆಂದುಕೊಂಡಾಗ ಆತನಿಗೆ ಸೂತ್ರಮಂತ್ರವು ನೆನಪಿಗೆ ಬಾರದಂತಾಗಿ ನಂದಿಯಿಂದ ಹೂಡಲ್ಪಟ್ಟ ಅಗ್ನ್ಯಾಸ್ತ್ರವು ಅಸುರನ ಎದೆಯೊಳಗೆ ಹೊಕ್ಕು ಅವನ ಎದೆಯಲ್ಲಿದ್ದ ಅಮೃತವು ಮಳೆಯ ನೀರಿನಂತೆ ತಟತಟನೆ ಅಗ್ನಿಮುಖಾಂತರವಾಗಿ ಕರಗಿ ಭೂಮಿಗೆ ಬೀಳತೊಡಗಿತು. ಅಸುರನ ಎದೆಯಲ್ಲಿನ ಅಮೃತವು ತೀರಿದೊಡನೆಯೇ ಆತನ ಶಕ್ತಿ ಕ್ಷೀಣಿಸಿ ಆತನು ನೆಲಕ್ಕುರುಳಿದನು. ಕೂಡಲೇ ಯಮನು ಕುಂತಲೋಮನ ಪ್ರಾಣವನ್ನ ತನ್ನ ಪಾಶದಿಂದ ಎಳೆದನು. ಕುಂತಲೋಮನ ವಧೆಯಾಗುತ್ತಿದ್ದಂತೆಯೇ ಬೆದರಿದ ಅಸುರ ಸೇನೆ ಭಯಗೊಂಡು ದಿಕ್ಕು ದಿಕ್ಕತ್ತ ಗಾಳಿಪಟದಂತೆ ಚದುರಿ ಓಡತೊಡಗಿತು. ಆದರೆ ದೇವಸೇನೆ ಅವರುಗಳನ್ನ ಬಿಡದೆ ಅವರು ಚದುರಿದ ಕಡೆಗಳಲ್ಲೆಲ್ಲ ಬೆಂಬೆತ್ತಿ ಹೋಗಿ ಸೇನೆಯನ್ನ ಮುತ್ತಿಗೆ ಹಾಕಿ ಹೊಡೆದು ಹಾಕುತ್ತಾರೆ. ಅಸುರರ ಕಡಿದ ಕೈಕಾಲುಗಳು, ರುಂಡಗಳು, ಮುರಿದ ರಥದ ಚಕ್ರಗಳು, ಆನೆಗಳ ಸೊಂಡಿಲುಗಳು ಅಲ್ಲಿ ಉದ್ಭವಿಸಿದ ಘೋರವಾದ ರಕ್ತದ ನದಿಯಲ್ಲಿ ತೇಲಿ ತೇಲಿ ಹೋಗ್ತಾ ಇವೆ. ನಂತರ ಎಲ್ಲ ದೇವತೆಗಳು ನಂದೀಶನ ಮೇಲೆ ಹೂಮಳೆಗರೆದು ಸಂಭ್ರಮಿಸಿ ಶಿವನ ರೂಪಿಯಾದ ನಂದೀಶನಿಗೆ ಜಯವಾಗಲಿ, ಅಸುರನನ್ನ ಸಂಹಾರ ಮಾಡಿದ ಜಯನಂದಿಗೆ ಜಯವಾಗಲಿ ಎಂದು ಜಯ ಜಯಕಾರಗಳನ್ನ ಮಾಡುತ್ತಿದ್ದಾರೆ. ಕೂಡಲೇ ಶಿವನು ನಂದಿಯನ್ನ ಪ್ರೀತಿ ಆದರಗಳಿಂದ ಅಪ್ಪಿಕೊಂಡು ಸಂತಸ ವ್ಯಕ್ತಪಡಿಸ್ತಾ ಇದ್ದಾನೆ. ನಂತರ ನಂದೀಶನು ಶಿವನಿಗೆ ಜಯ ಜಯಕಾರಗಳನ್ನ ಕೂಗುತ್ತಾ ಆತನಿಗೆ ನಮಸ್ಕರಿಸುತ್ತಿದ್ದಾನೆ. ಇತಿ ಸಾಹಿತ್ಯ ರತ್ನಾಕರ ಶ್ರೀ ನಿಂಗೇಶ್ ಭಟ್ ಜೋಶಿ ವಿರಚಿತ ಮಾಲ್ಲಸಾ ಮಾರ್ತಾಂಡ ಭೈರವ ಪುರಾಣದೋಳ್ ಖಡ್ಗಲೋಮವಧೋ ನಾಮಕ ಷೋಡಶೋಧ್ಯಾಯ. 7 ಕೋಟಿ 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 7 ಕೋಟಿ. ಸಾಂಗ್ಬಲೋ ಸಾಂಗ್ಬಲೋ.